ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು ಎಸ್ಸೆ 1 ಒಳಗ ಮ್ಯಾಥ್ಸ್ ನಲ್ಲಿ ಬರ್ತಕ್ಕಂಥ ವರ್ಗ ಸಮೀಕರಣ ಕಾನ್ಸೆಪ್ಟ್ ವಿತ್ ಅದರಲ್ಲಿ ಬರ್ತಕ್ಕಂಥ ಬಹು ನಿರೀಕ್ಷಿತ ಕ್ವಶನ್ಸ್ ಗಳನ್ನ ನೋಡೋಣ. ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡ್ರಿ. ಇವತ್ತಿನ ಕ್ಲಾಸ್ ನೀವು ವರ್ಗ ಸಮೀಕರಣದ ಮೇಲೆ ನೋಡ್ಕೊಂಡು ಹೋದ್ರೆ ಸಾಕ್ರಿ. ವರ್ಗ ಸಮೀಕರಣದ ಮೇಲೆ ಎಂಥದೇ ಕ್ವಶನ್ಸ್ ಕೊಟ್ಟರು ನೀವು ಈಸಿಯಾಗಿ ಹ್ಯಾಂಡಲ್ ಮಾಡಿ ಬರ್ತೀರಿ. ಅಷ್ಟೇ ನಿಮಗೆ ಕಾನ್ಸೆಪ್ಟ್ ವಿತ್ ಕ್ವಶನ್ಸ್ ರೀ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಅದರ ಜೊತೆ ಕಾನ್ಸೆಪ್ಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋದ್ರ ವರ್ಗ ಸಮೀಕರಣದ ಮೇಲೆ ಬರ್ತಕ್ಕಂಥ ಯಾವುದೇ ಒಂದು ಕ್ವಶನ್ ನೀವು ಮಿಸ್ ಮಾಡಿ ಬರಂಗಿಲ್ರಿ. ಕ್ಲಾಸ್ ಸ್ಟಾರ್ಟ್ ಮಾಡೋಣ್ರಿ. ನೋಡ್ರಿ, ಫಸ್ಟ್ ವರ್ಗ ಸಮೀಕರಣದ ಮೇಲೆ ಮೊದ್ಲೇನು ಕೇಳ್ತಾರೆ ಅಂದ್ರೆ, ಈ ಕೆಳಗಿನ ವರ್ಗ ಸಮೀಕರಣ ಒಂದು ಸಮೀಕರಣ ಕೊಟ್ಟು ಆ ಸಮೀಕರಣ ವರ್ಗ ಸಮೀಕರಣ ಹೌದು ಅಲ್ಲ ಅಂತಕ್ಕಂಥದ್ದನ್ನ ಕಂಡುಹಿಡಿಯೋದನ್ನ ಕೇಳ್ತಾರೆ. ವರ್ಗ ಸಮೀಕರಣ ಹೌದು ಅಲ್ಲ ಅನ್ನೋದಕ್ಕ ಯಾವ ರೀತಿ ಕಂಡುಹಿಡಿಬೇಕಂದ್ರ ನೋಡ್ರಿ, ಫಸ್ಟ್ ಕ್ವಶನ್ ಏನ್ ಕೇಳ್ಯಾರಿ, ಈ ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಎಂಬುದನ್ನ ಪರೀಕ್ಷಿಸ್ಬೇಕು. ಹೌದಾ? ಫಸ್ಟ್ ಕ್ವಶನ್ ಏನ್ ಕೇಳ್ಯಾರಿ, x-2 ಹೋಲ್ ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು 2x - 3 ಕೊಟ್ಟಾರ. ಹೌದಾ? ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಾರಿ, x ಇಂಟು x ಪ್ಲಸ್ 1 ಪ್ಲಸ್ 8 ಇಸ್ ಈಕ್ವಲ್ ಟು x ಪ್ಲಸ್ 2 ಇಂಟು x ಮೈನಸ್ 2 ಕೊಟ್ಟಾರ. ಹೌದಾ? ಫಸ್ಟ್ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡೋಣ ಅಂತ ನೋಡೋಣ. ನೋಡ್ರಿ, ನಾನು ನಿಮ್ಗೆ ಈ ತರ ಈಗ ಎರಡೇ ಎಕ್ಸಾಂಪಲ್ ತೊಗೊಂಡು ಹೇಳಿಕತ್ತೇನ್ರಿ. ಇಂಥದವ್ರು ಬೇರೆ ಯಾವುದೇ ಕ್ವಶನ್ ಕೊಡ್ಬೋದು. ನಾವ್ ಏನ್ ಮಾಡ್ಬೇಕಂದ್ರೆ ಅದನ್ನ ವರ್ಗ ಸಮೀಕರಣ ಹೌದು ಅಲ್ಲ ಅನ್ನತಕ್ಕಂಥದ್ದನ್ನ ಪರೀಕ್ಷೆ ಮಾಡಿ ಹೇಳ್ಬೇಕು. ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡ್ರಿ. ಫಸ್ಟ್ ಏನ್ ಬರ್ಕೋಬೇಕ್ರಿ, ಎಡಭಾಗ ಬರ್ಕೋಬೇಕು. ಈ ಕ್ವಶನ್ ಹೌದಾ, ಇದು ಎಡಭಾಗ, ಇದು ಬಲಭಾಗ. ಹೌದಾ? ಎಡಭಾಗನ ಫಸ್ಟ್ ಹಚ್ಕೋರಿ. x-2 ಹೋಲ್ ಸ್ಕ್ವೇರ್ ಪ್ಲಸ್ 1. ಹೌದಾ? ನೆಕ್ಸ್ಟ್ ಏನ್ ಮಾಡೋಣ, ಇದು a-b ಹೋಲ್ ಸ್ಕ್ವೇರ್ ರೂಪದೋಗೈತ್ಯಾ. a-b ಹೋಲ್ ಸ್ಕ್ವೇರ್ ಸೂತ್ರ ಏನ್ರಿ, a-b ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ 2ab ಪ್ಲಸ್ b ಸ್ಕ್ವೇರ್. ಹೌದಾ? a ಸ್ಕ್ವೇರ್ ಮೈನಸ್ 2ab ಪ್ಲಸ್ b ಸ್ಕ್ವೇರ್, a ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಹೌದಾ? ಈಗ ನಾವು ಅದ್ರ ತಕ್ಕಂಗೆ ಇಲ್ಲಿ ನಮ್ಗೆ x-2 ಇಲ್ಲಿ ನೋಡ್ರಿ, ಎ ಇದ್ದಲ್ಲಿ x ಐತಿ, ಬಿ ಇದ್ದಲ್ಲಿ 2 ಐತಿ. ಹೌದಾ? ಎ ಸ್ಕ್ವೇರ್ ಅಂದ್ರೆ ನಮ್ಗೆ ಎಕ್ಸ್ ಸ್ಕ್ವೇರ್, ಎ ಇದ್ದ ಜಗದಾಗ x ಐತಿ ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 2ab ಇಲ್ಲೇ 2 ಹಂಗ ಇಡ್ರಿ. ಎ ಅಂದ್ರೆ ಎಷ್ಟೈತಪ್ಪ ನಮ್ಗೆ x. ಹೌದಾ? ಎ ಅಂದ್ರೆ x, ಬಿ ಅಂದ್ರೆ ಎಷ್ಟೈತ್ರಿ ನಮ್ಗೆ 2. ನಮ್ಮ ಕ್ವಶನ್ದೊಳಗ ನೋಡ್ರಿ, x-2 ಹೋಲ್ ಸ್ಕ್ವೇರ್ ಐತಿ, ಇಲ್ಲಿ a-b ಹೋಲ್ ಸ್ಕ್ವೇರ್. ಇಲ್ಲಿ ಎ ಇದ್ದಿದ್ದ ಜಗದಾಗ ನಮ್ಗ x ಐತಿ, ಬಿ ಇದ್ದಿದ್ದ ಜಗದಾಗ ಎ ಅಂದ್ರೆ ನಮ್ಗೇನು, ಎ ಅಂದ್ರೆ ಏನ್ರಿ x, ಬಿ ಅಂದ್ರೆ ಏನು, ಬಿ ಅಂದ್ರೆ ನಮ್ಮ ಲೆಕ್ಕದೊಳಗೆ ಎಷ್ಟೈತಿ 2. ಹೌದಿಲ್ರಿ, ಇಲ್ಲಿ 2 ಐತಿಲ್ಲ, 2 ಹಚ್ಕೋರಿ. ಹಂಗಂದ್ರ ಈಗ ಇಲ್ಲಿ ನಡಕ್ ನಮ್ಗ 2ab ಅಂದ್ರೆ 2 ಅಂದ್ರೆ 2 ಆಸ್ ಇಟ್ ಈಸ್ ಇಡ್ರಿ. ಎ ಅಂದ್ರೆ x, ಬಿ ಅಂದ್ರೆ 2, 2 4, x 2 4x ಪ್ಲಸ್ ಬಿ ಸ್ಕ್ವೇರ್. ನೋಡ್ರಿ, ಲಾಸ್ಟ್ ಪ್ಲಸ್ ಏನೈತಿ, ಬಿ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಅಂದ್ರೆ 2 4 ಪ್ಲಸ್ 1ಕ್ಕೆ ಪ್ಲಸ್ 1 ಆಸ್ ಇಟ್ ಈಸ್ ಇಡ್ರಿ. ಇದೆಷ್ಟು ಈ ಲೈನ್ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಮೈನಸ್ 4x ಆಸ್ ಇಟ್ ಈಸ್ ಇಡ್ರಿ. 4ಕ್ಕೆ 1 ಕೂಡಿಸಿದ್ರೆ ಎಷ್ಟು ಆಯ್ತ್ರಿ, 4ಕ್ಕೆ 1 ಕೂಡಿಸಿದ್ರೆ ಎಷ್ಟು 5. ಅದಕ್ಕೆ ನಾ ಏನು ಮಾಡ್ರಿ, 5ನ್ನ ಬರೀರಿ. ನೆಕ್ಸ್ಟ್ x-2 ಹೋಲ್ ಸ್ಕ್ವೇರ್ ಪ್ಲಸ್ 1 ಅಂದ್ರೆ x-2 ಹೋಲ್ ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು ಇಲ್ಲೇನು ಬಂತು ನಮ್ಗೆ 2x - 3 ಐತೆ. ಹೌದಾ? ಲೆಕ್ಕ ಏನೈತಲ್ಲ ಅದನ್ನ ಬರ್ಕೋರಿ. ಇಲ್ಲಿ x-2 ಹೋಲ್ ಸ್ಕ್ವೇರ್ ಪ್ಲಸ್ 1 ಅಂದ್ರೆ ಎಷ್ಟು ಬಂತು ನಮ್ಗಿಲ್ಲಿ, x ಸ್ಕ್ವೇರ್ ಮೈನಸ್ 4x ಪ್ಲಸ್ 5 ಅಂತಲ್ಲ, ಅದನ್ನ ಇಲ್ಲಿ ಬರ್ಕೋರಿ. ನೋಡ್ರಿ, ಇಲ್ಲಿ ತನ ನಾವು ಏನ್ ಮಾಡ್ಕೊಂಡಿವಿ, ಎಡಭಾಗನ ಬಿಡಿಸ್ಕೊಂಡಿವಿ. ಹೌದಾ? ಇಲ್ಲಿ ತನಾನು ಎಡಭಾಗ ಬಿಡಿಸ್ಕೊಂಡಿವಿ. ಇಲ್ಲಿ ಲೆಕ್ಕ ಏನ್ ಕೊಟ್ಟಾರಲ್ಲ ಅದನ್ನ ಹಚ್ಕೊಂಡಿವಿ ಇನ್ನೊಮ್ಮೆ ಇಲ್ಲಿ. ಹೌದಾ? x-2 ಹೋಲ್ ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು 2x - 3. ನೆಕ್ಸ್ಟ್ ಏನ್ ಮಾಡ್ರಿ, x-2 ಹೋಲ್ ಸ್ಕ್ವೇರ್ ಪ್ಲಸ್ 1 ಅಂದ್ರೆ ಏನ್ ಬಂದೈತೆ ನಮ್ಗೆ ಇಲ್ಲಿ, x ಸ್ಕ್ವೇರ್ ಮೈನಸ್ 4x ಪ್ಲಸ್ 5, ಅದನ್ನ ಇಲ್ಲಿ ಹಚ್ಕೋರಿ. ಈ 2x - 3 ಆಸ್ ಇಟ್ ಈಸ್ ಹಚ್ಕೋರಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರ x ಸ್ಕ್ವೇರ್ ಆಸ್ ಇಟ್ ಈಸ್ ಹಚ್ಕೋರಿ. ಈ -4x -4x ಹಂಗ ಹಚ್ಕೋರಿ.
ಈ ಪ್ಲಸ್ 2x ಈ ಕಡೆ ಬಂದ್ರೆ ಏನಾಕೈತ್ರಿ ಯಾವಾಗೂ ಈಸ್ ಈಕ್ವಲ್ ಟು ಲಿಂದ ನಾವು ಈ ಕಡೆ ತಗೊಂತೀವಿ ಅಂದ್ರೆ ಈಸ್ ಈಕ್ವಲ್ ಟು ಲಿಂದ ಈ ಕಡೆ ಬರ್ಬೇಕಂದ್ರ ಇಲ್ಲಿ ಈ ಸೈಡ್ ಪ್ಲಸ್ ಇದ್ರ ಈ ಸೈಡ್ ಬಂದ್ರೆ ಏನಾಕೈತ್ರಿ ಮೈನಸ್ ಆಕೈತ್ರಿ ಹೌದಾ. ಇಲ್ಲಿ ಈ ರೀತಿ ಪ್ಲಸ್ 2x ಐತಿ, ಅದು ಈ ಕಡೆ ಬಂದ್ರೆ ಏನಾಯ್ತು ಮೈನಸ್ 2x ಆಯ್ತು, ಮೈನಸ್ 4x ಮೈನಸ್ 2x ಎರಡು ಕಡೆ ಮೈನಸ್ ಬಂದ್ರೆ ಏನ್ ಮಾಡ್ಬೇಕ್ರಿ, ಎರಡು ಕಡೆ ಮೈನಸ್ ಬಂದ್ರೆ ಕೂಡಿಸಿ ಮೈನಸ್ ಚಿಹ್ನೆನ ಇಡ್ಬೇಕು. ಅದಕ್ಕೆ 4x 2x ಕೂಡಿಸಿ ಮೈನಸ್ 6x ಇಟ್ಟೇವ್ರಿ. ತಿಳಿತಾ? ನೆಕ್ಸ್ಟ್ 5x ಆಸ್ ಇಟ್, ಐದನ್ನ ಹೆಂಗೈತಿ ಹಂಗ ಬರ್ಕೋರಿ. ಈ ಮೈನಸ್ 3 ಈ ಕಡೆ ಬಂದ್ರೆ ಏನಾಕೈತ್ರಿ ಜಲ್ದಿ ಹೇಳ್ರಿ ನೋಡೋಣ ಪ್ಲಸ್ 3. ಹಂಗಂದ್ರ 5ಕ್ಕೆ 3 ಕೂಡಿಸಿದ್ರೆ ಎಷ್ಟಾಯ್ತು 8. ಅದಕ್ಕೆ x² ಮೈನಸ್ 6x ಪ್ಲಸ್ 8 ಈಸ್ ಈಕ್ವಲ್ ಟು 0. ಲಾಸ್ಟಿಗೆ ನಾವೇನು ಸಂಕ್ಷೇಪ ಮಾಡ್ಕೊಂಬಂದಾಗ ಲಾಸ್ಟ್ ಏನು ನಮ್ದು ಸಮೀಕರಣ ದೊರಿತೈತಲ್ಲ ಅದು ax² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ರೂಪದೊಳಗಿದ್ರ ನೋಡ್ರಿ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಅವಾಗ ಅವ್ರು ಕೊಟ್ಟಿರ್ತಾರಲ್ಲ ಒಂದು ಸಮೀಕರಣನ ಸಂಕ್ಷೇಪ ಮಾಡ್ಕೊಂಡು ಬಂದಾಗ ಅದು ax² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ರೂಪದೊಳಗಿದ್ರ ಅದು ಒಂದು ವರ್ಗ ಸಮೀಕರಣ ಆಗಿರ್ತೈತಿ ಅಂತ ಅರ್ಥ. ಇಲ್ಲ ಅದು ax² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ರೂಪದೊಳಗೆ ಬರ್ಲಿಲ್ಲಪ್ಪ ಅಂದ್ರ ಅದು ವರ್ಗ ಸಮೀಕರಣ ಅಲ್ಲ. ನೋಡ್ರಿ ಇದು ax² ಇದು ತಡ್ರಿ ಒಂದ್ ನಿಮಿಷ. ಇಲ್ಲಿ ಎ ಇರೋ ಜಾಗದಾಗ ಇಲ್ಲಿ ಏನು ಇಲ್ಲ ಅಂದ್ರೂ ಒಂದೈತಾ ಹೌದಿಲ್ರಿ. ಇದು ax² ರೂಪದೊಳಗೈತಿ ಹೌದು. ಇಲ್ಲಿ ನೋಡ್ರಿ bx ಇಲ್ಲಿ 6x ಇಲ್ಲಿ ಪ್ಲಸ್ c ಇಲ್ಲಿ ಪ್ಲಸ್ 8 ಇದು ಸೇಮ್ ಎಕ್ಸಾಕ್ಟ್ ಇದ ರೂಪದೊಳಗೈತಿ. ax² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ರೂಪದೊಳಗೈತಿಲ್ರಿ ಇದು. ಹಂಗಂದ್ರ ಇದು ದತ್ತ ಸಮೀಕರಣ ಏನಿದೊಂದು ವರ್ಗ ಸಮೀಕರಣ. ನೋಡ್ರಿ ಇದು ವರ್ಗ ಸಮೀಕರಣ ಹೌದೋ ಅಲ್ಲ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಕೇಳ್ತಾರ್ರಿ. ತಿಳಿತಿದು? ನೋಡ್ರಿ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಂದ್ರ ನೀವು ಎಕ್ಸಾಮ್ನಾಗ ಯಾವುದೇ ಈ ಥರದೊಳಗೆ ಯಾವುದೇ ಕ್ವಶನ್ಸ್ ಕೇಳಿದ್ರು ನೀವು ಈಸಿಯಾಗಿ ಹ್ಯಾಂಡಲ್ ಮಾಡಿ ಬರ್ಬೋದು. ಫಸ್ಟ್ ನೀವು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋರಿ. ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡ್ರಿ ಒಂದ್ಸಲ ನಿಮ್ಮ ಮೈಂಡ್ ಒಳಗೆ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತಂದ್ರೆ ಇದ್ರ ಮೇಲೆ ನೀವು ಯಾವುದೇ ಥರ ಕ್ವಶನ್ಸ್ ಕೊಟ್ಟರು ನೀವು ಈಸಿಯಾಗಿ ಮಾಡಿ ಬರ್ತೀರಿ. ನೋಡ್ರಿ ಅದೇ ಥರ ಸೆಕೆಂಡ್ ಕ್ವಶನ್ ಮಾಡೋಣ. ಸೆಕೆಂಡ್ ಕ್ವಶನ್ ಏನು ಕೊಟ್ಟಾರಿ, x ಇಂಟು x ಪ್ಲಸ್ 1 ಪ್ಲಸ್ 8 ಇಂಟು x ಪ್ಲಸ್ 2 ಇಂಟು x ಮೈನಸ್ 2 ಕೊಟ್ಟಾರ ಹೌದಾ. ಇದನ್ನು ಯಾವ ರೀತಿ ಮಾಡ್ಬೇಕಂದ್ರೆ ನೋಡ್ರಿ ಇಲ್ಲಿ ಎಕ್ಸ್ ಇಲ್ಲಿ ನೋಡ್ರಿ ಇಲ್ಲಿ ಬ್ರಾಕೆಟ್ ಕೊಟ್ಟು ಇಲ್ಲಿ ಎಕ್ಸ್ ಐತಂದ್ರೆ ಈ ಎಕ್ಸ್ ಇವೆರಡಕ್ಕೂ ಗುಣಿಸ್ಬೇಕಾ. ಎಕ್ಸ್ ಇಂಟು ಎಕ್ಸ್ ಅಂದ್ರೆ ಏನಾಯ್ತು x² ಹೌದಾ. ಎಕ್ಸ್ ಇಂಟು 1 ಅಂದ್ರೆ ಏನಾಯ್ತು ಎಕ್ಸ್ಕ್ಕೆ ಒಂದರಲ್ಲಿ ಗುಣಿಸಿದ್ರೆ ಎಕ್ಸ್ ಪ್ಲಸ್ 8 ಹೆಂಗೈತಿ ಆ 8ನ ಹಂಗ ಬರೀರಿ. ಇದನ್ನ ನೋಡ್ರಿ ಯಾವ ರೂಪದೊಳಗೈತಿ x ಪ್ಲಸ್ 2 ಇಂಟು x ಪ್ಲಸ್ 2 x ಪ್ಲಸ್ 2 ಇಂಟು x ಮೈನಸ್ 2 ಅಂದ್ರೆ ಅದು ಯಾವ ರೂಪದೊಳಗೈತಿ ನೀವೆಲ್ಲರೂ ಸೂತ್ರ ಕಲ್ತಿರಲ್ಲ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಹೌದಾ. a ಪ್ಲಸ್ ಬಿ ಇಂಟು a ಮೈನಸ್ ಬಿ ಸೂತ್ರ ಏನ್ರಿ a ಮೈನಸ್ ಬಿ. ಒಂದು ಸ್ವಲ್ಪ ಇದ್ರೊಳಗೆ ಹ್ಯಾಂಡ್ ರೈಟಿಂಗ್ ನೀಟ್ ಆಗಿಲ್ಲ, ಒಂದು ಸ್ವಲ್ಪ ಅರ್ಥ ಮಾಡ್ಕೋರಿ. ನೆಕ್ಸ್ಟ್ ನೋಡ್ರಿ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಇಸ್ ಈಕ್ವಲ್ ಟು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಸೂತ್ರ ಏನ್ರಿ a² ಮೈನಸ್ b² ಹೌದಾ. a² ಮೈನಸ್ b². ಹಂಗಂದ್ರೆ ಇದು ಇಲ್ಲಿ ನೋಡ್ರಿ x ಪ್ಲಸ್ 2 ಇಂಟು x ಮೈನಸ್ 2 ಹಂಗಂದ್ರೆ ಇಲ್ಲಿ a² ಮೀನ್ಸ್ ಇಲ್ಲಿ a ಅಂದ್ರೆ ಏನೈತಿಲೆ x². ಅದಕ್ಕೆ ಇಲ್ಲಿ x² ಮೈನಸ್ ನೋಡ್ರಿ ಸೂತ್ರದೊಳಗೆ ಮೈನಸ್ ಐತಲ್ಲ ಅದಕ್ಕೆ ಇಲ್ಲಿ ಮೈನಸ್ ಹಾಕ್ರಿ ಇಂಟು b² ಮೈನಸ್ b². b² ಈಸ್ ಅ 2² ಅಂದ್ರೆ 2 4 ತಿಳಿತಲ್ರಿ ಇದು. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡ್ಬೇಕು ನೋಡ್ರಿ ಒಂದು ನಿಮಿಷ. ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನಾಕೈತೆ ಅಂದ್ರೆ ನೋಡ್ರಿ ಈ x² ಇಲ್ಲಿ x² ಐತಿ, ಈ ಪ್ಲಸ್ x² ಈ ಕಡೆ ಬಂದ್ರೆ ಏನಾಕೈತಿ ಮೈನಸ್ x² ಪ್ಲಸ್ x² ಮೈನಸ್ x² ಎರಡು ಕ್ಯಾನ್ಸಲ್ ಆಕ್ಕವು, ಎರಡು 0 ಆಕೈತಿಲ್ರಿ. ಇಲ್ಲಿ 2 ಇದ್ದು ಇಲ್ಲಿ 2 ಇತ್ತಂದ್ರ ಆ ಪ್ಲಸ್ 2 ಈ ಕಡೆ ಬಂದ್ರೆ ಮೈನಸ್ 2 ಆಕಿತ್ತು. 2ರಾಗ 2 ಕಳೆದ್ರೆ 0 ಅಂದ್ರೆ 0 ಬಂತಂದ್ರೆ ಅದನ್ನ ಬರೆಯಂಗನೇ ಇಲ್ಲ. ಅದಕ್ಕೆ ಇವೆರಡು x² ಈ x² ಕ್ಯಾನ್ಸಲ್ ಆದು. ಇಲ್ಲಿ ಉಳಿದಿದ್ದೇನು x ಬರೀರಿ. ಇಲ್ಲಿ 8 ಐತಿ, ಇಲ್ಲಿ ನೋಡ್ರಿ ಇಲ್ಲಿ ಮೈನಸ್ 4 ಐತಿದು. ಈ ಮೈನಸ್ 4 ಈ ಕಡೆ ಬಂದ್ರೆ ಏನಾಕೈತ್ರಿ ಪ್ಲಸ್ 4 ನೋಡ್ರಿ ಮೈನಸ್ 4 ಈ ಕಡೆ ಬಂದ್ರೆ ಏನಾಕೈತಿ ಪ್ಲಸ್ 4. ಹಂಗಂದ್ರೆ 8ಕ್ಕೆ 4 ಕೂಡಿಸಿದ್ರ 12 x ಪ್ಲಸ್ 12 ಈಸ್ ಈಕ್ವಲ್ ಟು 0. ನೋಡ್ರಿ ಇದೇನಾರ x² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ರೂಪದೊಳಗೈತಾ. ಇಲ್ಲಿ x² ಪದಾನ ಇಲ್ಲ ಹೌದಿಲ್ರಿ. x² ಅಂತಕ್ಕಂಥದ್ದು ಇಲ್ಲ ಇಲ್ಲಿ. ಇದು x² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ರೂಪದೊಳಗಿಲ್ಲ. ಆದ್ದರಿಂದ ಇದೇನಿದು ವರ್ಗ ಸಮೀಕರಣ ಅಲ್ಲ. ನೋಡ್ರಿ ಇದ್ರೊಳಗೆ ಏನೇ ನಿಮ್ಗೆ ಡೌಟ್ ಇದ್ರು
ನೀವು ಕಮೆಂಟ್ಸ್ ಬಾಕ್ಸ್ನಾಗ ಕಮೆಂಟ್ಸ್ ಹಾಕ್ರಿ, ಬೇಕಂದ್ರೆ ನಾನು ನಿಮ್ಗೆ ಇನ್ನೊಮ್ಮೆ ತಿಳಿಸ್ಕೊಡ್ತೀನಿ ರೀ. ಕಾನ್ಸೆಪ್ಟನ್ನು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಒಂದು ತಿಳಿದಿಲ್ಲ ಅಂದ್ರೆ ಒಂದು ಬಿಟ್ಟು 2 ಸಲ ವಿಡಿಯೋನ ಪಾಸ್ ಮಾಡಿ ನೋಡ್ರಿ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತೈತ್ರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇದ್ರೊಳಗೆ ಮೇನ್ ಕಾನ್ಸೆಪ್ಟ್ ಅಂದ್ರೆ ಅಪವರ್ತನ ವಿಧಾನದಿಂದ ಒಂದು ವರ್ಗ ಸಮೀಕರಣವನ್ನು ಬೆಳೆಸ್ಬೇಕ್ರಿ. ಅಪವರ್ತನ ವಿಧಾನ ನೋಡ್ರಿ, ಒಂದು ಲೆಕ್ಕನ ಈಸಿಯಾಗಿ ಫುಲ್ ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ನೋಡ್ರಿ ಏನಂದಾರಂದ್ರೆ ಇದನ್ನ ಅಪವರ್ತನ ವಿಧಾನದಿಂದ ಒಂದು ವರ್ಗ ಸಮೀಕರಣನ ಬಿಡಿಸ್ಬೇಕು. ಏನ್ ಮಾಡ್ತಾರ್ರಿ, ವರ್ಗ ಸಮೀಕರಣವನ್ನು ಕೊಡ್ತಾರೆ. ಈ ತರ ವರ್ಗ ಸಮೀಕರಣ ಕೊಟ್ಟು ಇದನ್ನ ಅಪವರ್ತನ ವಿಧಾನದಿಂದ ಈ ಸಮೀಕರಣದ ಮೂಲಗಳನ್ನ ಕಂಡುಹಿಡೀರಿ ಅಂತ ಕೇಳ್ತಾರೆ. ಯಾವ ರೀತಿ ಮಾಡ್ಬೇಕಂದ್ರ ನೋಡ್ರಿ ಮೊದ್ಲೇನ್ ಮಾಡ್ರಿ, ಮಧ್ಯದ ಪದ ಇದು ಮಧ್ಯ ಪದ ಏನೈತಿಲ್ಲ -5x ಐತಿಲ್ರಿ, ಅದನ್ನ ಮಧ್ಯದ ಪದವನ್ನ ನೋಡ್ರಿ -2x -3x ಅಂತ ವಿಭಜಿಸ್ಬೇಕು. ಇದನ್ನ ನಾನು ನಿಮ್ಗೆ ಈಸಿಯಾಗಿ ಹೇಳ್ಕೊಟ್ಬಿಡ್ತೇನೆ ನೋಡ್ರಿ. ಯಾವ ರೀತಿ ಮಾಡ್ಬೇಕಂದ್ರ 2x², ಹೌದಾ, 2x² -5x ನಿಮಿಷ ತಡ್ರಿ, ಒಂದು ನಿಮಿಷ. ನೋಡ್ರಿ ಏನ್ ಕೊಟ್ಟಾರಿಲ್ಲ, 2x², ಹೌದಾ, 2x² -5x +3, ಹೌದಾ, +3 = ಏನು ಕೊಟ್ಟಾರ್ರಿ, 0. ಇದು ಲೆಕ್ಕ ಕೊಟ್ಟಾರ, ಹೌದಾ. ಈಗ ಏನು ಮಾಡ್ಬೇಕಂದ್ರ ಇದಕ್ಕೆ ಇದರಲ್ಲೇ ಗುಣಿಸ್ಬೇಕು ಎರಡಕ್ಕೂ. ನೋಡ್ರಿ ಈ ಮೊದಲನೇದು x² ಇರ್ತೈತಲ್ಲ, ಅದನ್ನ ಈ ಲಾಸ್ಟ್ನೇ ಸಿ ಇರ್ತೈತಲ್ಲ, ಎರಡನ್ನೂ ಗುಣಿಸ್ರಿ. ಎಷ್ಟಾತ್ರಿ ಇದು 6 ಆತು. 3 2 6. ಇದನ್ನ ಒಂದನ್ನು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ನೋಡ್ರಿ ಇಲ್ಲೇ 2x², ಇಲ್ಲಿ ಏನೈತಿ 3 ಐತಿ, ಈ ಎರಡನ್ನು ಗುಣಿಸ್ರಿ. 3 2 ಎಷ್ಟಾಯ್ತು 6, ಹೌದಾ. ಹಂಗಂದ್ರೆ ಇದು 6 ಯಾವ ಮಗ್ಯಾಗ ಐತೆ ಅನ್ನೋದನ್ನ ನೋಡ್ಬೇಕು. 6 ಯಾವ ಮಗ್ಯಾಗ ಐತೆ ಅನ್ನೋದು ನೋಡ್ರಿ. 2 3 6, ಹೌದಾ, 2 3 6, ಹೌದಾ. ನಮ್ಗ ಈ ಏನ್ ನಾವಿದು ವಿಭಜಿಸ್ತೇವಲ್ಲ, ವಿಭಜಿಸಿದ್ರ ಅದನ್ನ ಕೂಡ್ಸಿದ್ರ ಅಥವಾ ಕಳೆದ್ರ ನಡಕಿನ ಸಂಖ್ಯೆ ಬರ್ಬೇಕು ಅಂತ ಅದನ್ನ ನೋಡ್ಬೇಕು. ಈಗ ನೋಡ್ರಿ ಇಲ್ಲಿ 2 ಐತಿ, ಇಲ್ಲಿ 3 ಐತಿ. 2ಕ್ಕೆ 3 ಕೂಡಿಸಿದ್ರ 5. ನಮ್ಗೆ ಯಾ 5 ಬೇಕ್ರಿ ಇಲ್ಲೇ ನೋಡ್ರಿ. 2ಕ್ಕೆ 3 ಕೂಡಿಸಿದ್ರ 5, ಹೌದಾ. 5 ನಮ್ಗೆ ಯಾ 5 ಬೇಕು, -5 ಬೇಕ್ರಿ ಇಲ್ಲೇ, ಹೌದಾ. -5 ಬೇಕಂದ್ರೆ ಇಲ್ಲಿನೂ ಮೈನಸ್ ಹಾಕ್ಬೇಕು, ಇಲ್ಲಿನೂ ಮೈನಸ್ ಹಾಕ್ಬೇಕು. -2 -3 ಅಂದ್ರೆ -5. ಅದಕ್ಕೆ ಇಲ್ಲಿ ಏನ್ ಮಾಡ್ಕೋಬೇಕು ನೋಡ್ರಿ, ಇದನ್ನ ಯಾವ ರೀತಿ ಬಿಡಿಸ್ಬೇಕಂದ್ರ 2x² ಹೆಂಗೈತೆ ಹಂಗ ಬರೀರಿ. ಈ ಏನ್ 5x ಐತಲ್ಲ ನಡಕಿಂದನ್ನ ನಾವು -2x -5x ಬರ್ಕೊಂಡ್ವಿ. ಯಾಕನ್ನೋದನ್ನ ಇಲ್ಲಿ ಡೀಟೇಲ್ ಆಗಿ ನಿಮ್ಗೆ ಹೇಳ್ಕೊಟ್ಟೇನೆ ನೋಡ್ರಿ. ಇಲ್ಲಿ -2 -3 ಅಂತ ಬರ್ಕೊಂಡೇವಿ. ಇಲ್ಲಿ -2 -3 ಯಾಕಂದ್ರೆ ನಾವು x ಅನ್ನ ಹಚ್ಕೊಂಡಿಲ್ಲ. ಇದು ಬೇಕಾದ್ರೆ ಇಲ್ಲಿ ನಡಕ್ ನಮ್ಗೆ 5x ಐತಲ್ಲ, ಅದಕ್ಕೆ ಇಲ್ಲಿ 2x 3x ನೋಡ್ರಿ ತಿಳಿತಾ. ಇಲ್ಲಿ -2x -3x ಯಾಕೆ ಬಂತಂತ ತಿಳಿತ್ರಿ. ನೆಕ್ಸ್ಟ್ +3ಕ್ಕೆ +3 ಆಸ್ ಇಟ್ ಈಸ್ ಇಡ್ರಿ. ಈ ಸ್ಟೆಪ್ ಎಲ್ಲಾರ್ಗೂ ಅಂಡರ್ಸ್ಟ್ಯಾಂಡ್ ಆಯ್ತ್ರಿ. ನೋಡ್ರಿ ನೆಕ್ಸ್ಟ್ ಒಂದು ನಿಮಿಷ. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡೋಣ, 2 ಗುಂಪು ಮಾಡ್ಕೊಂಡು, ಇದೊಂದು ಗುಂಪು ಮಾಡ್ಕೊಂಡು ಇದು ಒಂದು ಗುಂಪು ಮಾಡೋಣ. ಇದ್ರಾಗ ಏನು ಕಾಮನ್ ಐತಲ್ಲ ಅದನ್ನ ತೆಗಿಬೇಕು. ಇವೆರಡುದ್ರಾಗ ಏನು ಕಾಮನ್ ಐತ್ರಿ, 2x ಕಾಮನ್ ಐತೆ, ಅದನ್ನ ಹೊರಗೆ ತಕೊಂಡ್ಬಿಟ್ವಿ. ಬ್ರಾಕೆಟ್ ಒಳಗ ಇಲ್ಲಿ 2x ಅನ್ನ ಹೊರಗೆ ತೆಗ್ದೇವೆ ಅಂದ್ರೆ ಇಲ್ಲಿ 2 ಹೊರಗೆ ತೆಗೆದ್ಬಿಟ್ಟಿವೆ, 2 ಬರೆಯೋ ಆಗಿಲ್ಲ. x² ಐತ್ರಿ, ಇಲ್ಲಿ x², ಒಂದು x ಅನ್ನ ಹೊರಗೆ ತೆಗೆದ್ರೆ ಇನ್ನೊಂದು x ಉಳಿತಲ್ಲ, ಅದನ್ನ ಒಳಗೆ ಬರಿಬೇಕ್ರಿ. ಇಲ್ಲಿ ಇರೋದು 2x, x² ಅರ್ಥ ಏನ್ರಿ, x × x. ಹಂಗಂದ್ರೆ ಇಲ್ಲಿ 2x ಅದಾವಿಲ್ರಿ, ಆ 2x ಒಳಗ ಒಂದು x ಅನ್ನ ಹೊರಗೆ ತಕೊಂಡ್ಬಿಟ್ಟೇವಿ. ಉಳಿದಿದ್ದು ಇನ್ನೊಂದು x ಅನ್ನ ಬರೀರಿ ಆಸ್ ಇಟ್ ಈಸ್. ನೆಕ್ಸ್ಟ್ -ಕ್ಕೆ ಮೈನಸ್ ಬರೀರಿ. ಪೂರಾ ನಾವು 2x ಅನ್ನ ಹೊರಗೆ ತಕೊಂಡ್ ಬಿಟ್ಮೇಲೆ ಇಲ್ಲಿ ಉಳಿದಿದ್ದೇನಿಲ್ಲ 1, 2 1 2x ಇಲ್ರಿ. ನೆಕ್ಸ್ಟ್ -ಕ್ಕೆ ಮೈನಸ್, ಇಲ್ಲಿ ಮೈನಸ್ ಐತಿಲ್ರಿ, ಮೈನಸ್ ಬರೀರಿ. ಇವೆ ಎರಡುದ್ರಾಗ ಏನ್ ಕಾಮನ್ ಐತಪ್ಪ, ನಮಗ 3 ಕಾಮನ್ ಐತ್ರಿ. 3 ಕಾಮನ್ ತೆಗಿರಿ. ಬ್ರಾಕೆಟ್ ಒಳಗ ಇಲ್ಲಿ ನೋಡ್ರಿ 3 ಕಾಮನ್ ತೆಗ್ದಿರ ಅಂದ್ರೆ ಇಲ್ಲಿ ಉಳಿದಿದ್ದೇನ್ರಿ ನಮ್ಗ ಬರೀ x ಅಷ್ಟ. ಆ x ಇಲ್ಲಿ ಬರೀರಿ. ಮೈನಸ್ ಅನ್ನು ಹೊರಗೆ ತೆಗ್ದೇವೆ ಅಂದ್ಮೇಲೆ ನೋಡ್ರಿ, ಮೈನಸ್ ಅನ್ನು ಹೊರಗೆ ತೆಗೆದ್ರ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಕೈತೆ, ಅದಕ್ಕೆ ಇಲ್ಲಿ ಮೈನಸ್ ಬರೀರಿ. 3 1 3, 3 ಎಷ್ಟಲೇ 3, 3 1 3, 1 ಬರೀರಿ. ನೆಕ್ಸ್ಟ್ ಒಳಗೆ ಏನ್ ಮಾಡ್ರಿ, ಈ x -1 ಈ ಎರಡು ಕಡೆನೇ ಐತಲ್ಲ, ಆ x -1 ಕಾಮನ್ ತಕೊಂಡ್ಬಿಡ್ರಿ. ಇಲ್ಲಿ ಉಳಿದಿದ್ದೇನಪ್ಪ 2x, ಅದನ್ನ ಇಲ್ಲಿ ಬರೀರಿ. ಇಲ್ಲಿ ಏನೈತಿಲ್ಲ -3 ಐತಿ, ಆ -3 ಬರೀರಿ. ನೋಡ್ರಿ ತಿಳಿತ್ರಿ. ಇಷ್ಟು ಈಸಿಯಾಗಿ ಹೇಳ್ಕೊಟ್ಟೇನ್ರಿ, ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟೇನಿ. ಏನೋ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ಅಂದ್ರೆ 1 ಬಿಟ್ಟು 2 ಸಲ ವಿಡಿಯೋ ನೋಡ್ರಿ. ಅದಕ್ಕೂ ಮಿಕ್ಕಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ ಇನ್ನೊಮ್ಮೆ ಹೇಳ್ಕೊಡ್ರಿ ಅಂತ ಬೇಕಂದ್ರೆ ಕಮೆಂಟ್ಸ್ ಮಾಡಿದ್ರೆ ಇನ್ನೊಂದ್ಸಲಾನು ಹೇಳ್ಕೊಡ್ತೀನಿ ರೀ. ನೆಕ್ಸ್ಟ್
ನೆಕ್ಸ್ಟ್ ನೋಡ್ರಿ 2x ಸ್ಕ್ವೇರ್ ಮೈನಸ್ 5x ಪ್ಲಸ್ 3 ಇಸ್ ಈಕ್ವಲ್ ಟು 0. ಇದನ್ನ 2x ಮೈನಸ್ 3 ಇಸ್ ಈಕ್ವಲ್ ಟು 0, x ಮೈನಸ್ 3 ಇಸ್ ಈಕ್ವಲ್ ಟು 0 ಎಂದು ಬರೆಯಬಹುದು. ಹೌದಾ? ಹೀಗೆ 2x ಸ್ಕ್ವೇರ್ ಮೈನಸ್ 5x ಪ್ಲಸ್ 3 ಇಸ್ ಈಕ್ವಲ್ ಟು 0 ಇದರ x ನ ಬೆಲೆಗಳು ಮತ್ತು 2x ಮೈನಸ್ 3 ಇಂಟು ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 0 ಇದರ x ನ ಬೆಲೆಗಳು ಒಂದೇ ಆಗಿರ್ತಾವು. ನೋಡ್ರಿ ಏನಿಲ್ಲ, ಈಗ ಯಾವಾಗ ನೀವು 2x ಮೈನಸ್ 3 ಇಂಟು 2x ಮೈನಸ್ 3 ಇಂಟು ಎಕ್ಸ್ ಮೈನಸ್ 1 ಬರ್ಕೊಂಡ್ರಿ 2x ಮೈನಸ್ 3 ಇಸ್ ಈಕ್ವಲ್ ಟು 0 ಅಥವಾ x ಮೈನಸ್ 1 ಇಸ್ ಈಕ್ವಲ್ ಟು 0. ಇವಾಗ x ಇಸ್ ಈಕ್ವಲ್ ಟು ಬೇಕಲ್ಲ ನಮ್ಗೆ. ನೋಡ್ರಿ 2x ಇಸ್ ಈಕ್ವಲ್ ಟು ಏನಾಯ್ತು, ಈ ಪ್ಲಸ್ 3 ಈ ಕಡೆ ಬಂದ್ರೆ ಏನಾಯ್ತು ಮೈನಸ್ 3. ಹೌದಾ? ನೋಡ್ರಿ ಇದಕ್ಕಿಂತ ಬಿಫೋರ್ ಸ್ಟೆಪ್ ಏನಕ್ಕಿದ್ದು 2x ಇಸ್ ಈಕ್ವಲ್ ಟು 3, 2x ಇಸ್ ಈಕ್ವಲ್ ಟು 3. ಹೌದಾ? 2x ಇಸ್ ಈಕ್ವಲ್ ಟು 3 ನಾ. x ಇಸ್ ಈಕ್ವಲ್ ಟು ಏನಕ್ಕೈತಿ 3ಕ್ಕೆ 3 ಅಲ್ಲೇ ಇಡ್ರಿ, ಈ 2 ಗುಣಾಕಾರ ಐತಿ, ಈ ಕಡೆ ಬಂದ್ರೆ ಏನಕ್ಕೈತಿ ಭಾಕಾರ. x ಈಕ್ವಲ್ ಟು 3/2 ಹೆಂಗಿದೆ, x ಈಕ್ವಲ್ ಟು 3/2 ಅಂತ ಗೊತ್ತಾಯ್ತ್ರಿ. ನೋಡ್ರಿ 2x ಇಸ್ ಈಕ್ವಲ್ ಟು ಏನಕ್ಕೈತಿ 2x ಇಸ್ ಈಕ್ವಲ್ ಟು 3 ಆಕೈತಾ. ಈ ಪ್ಲಸ್ 3 ಮೈನಸ್ 3 ಈ ಕಡೆ ಬಂದ್ರೆ ಪ್ಲಸ್ 3 ಆತಾ. 2x ಇಸ್ ಈಕ್ವಲ್ ಟು 3 ನಾ. ಅವಾಗ x ಇಸ್ ಈಕ್ವಲ್ ಟು ಬೇಕಂದ್ರೆ ಇಲ್ಲಿ 3ಕ್ಕೆ 3 ಹಂಗೆ ಇಡ್ರಿ, 2 ಗುಣಾಕಾರ ಐತಿ, ಈ ಕಡೆ ಬಂದ್ರೆ ಭಾಗಾಕಾರ ಆಯ್ತು. x ಈಕ್ವಲ್ ಟು 3/2. ನೆಕ್ಸ್ಟ್ x ಇಸ್ ಈಕ್ವಲ್ ಟು ಮೈನಸ್ 1 ಈ ಕಡೆ ಬಂದ್ರೆ ಏನಾಕೈತ್ರಿ ಪ್ಲಸ್ 1. ನೋಡ್ರಿ ಈಗ x ಈಕ್ವಲ್ ಟು 3/2 ಮತ್ತು x ಈಕ್ವಲ್ ಟು 1 ಇವು ದತ್ತ ಸಮೀಕರಣದ ಪರಿಹಾರಗಳಾಗಿವೆ. ಅಥವಾ 1 ಮತ್ತು 3/2 ಇವು 2x ಸ್ಕ್ವೇರ್ ಮೈನಸ್ 5x ಪ್ಲಸ್ 3 ಇಸ್ ಈಕ್ವಲ್ ಟು 0 ಸಮೀಕರಣದ ಮೂಲಗಳಾಗಿವೆ. ನೋಡ್ರಿ ಅಂಡರ್ಸ್ಟ್ಯಾಂಡ್ ಆಯ್ತ್ರಿ ಇದು. ನೋಡ್ರಿ ಅಪವರ್ತನ ವಿಧಾನದಿಂದ ಒಂದು ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನೀವು ಈಸಿಯಾಗಿ ಮಾಡ್ಬರ್ಬೋದ್ರಿ. ಹಂಗಂತ ಹೇಳಿ ನೀವು ಒಂದೇ ಲೆಕ್ಕ ನೋಡ್ಕೊಂಡು ಹೋದ್ರೆ ಮಾಡಕ್ ಬರಂಗಿಲ್ರಿ. ನಾ ಇವಾಗ ನಿಮ್ಗೆ ಒಂದು ಲೆಕ್ಕ ಹೇಳ್ಕೊತೀನಿ ಅಂದ್ರೆ ಇಂಥವು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂಥ 3 ಇಂದ 4 ಲೆಕ್ಕನ ನೀವು ಕುಂತು ಪರ್ಫೆಕ್ಟ್ ಮಾಡ್ಕೊಂಡ್ರೆ ಅಂದ್ರೆ ನೀವು ಎಕ್ಸಾಮ್ನಾಗ ಯಾವುದೇ ಥರ ಅಪವರ್ತನ ವಿಧಾನದಿಂದ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯಿರಿ ಅಂದ್ರೆ ಒಂದು ಲೆಕ್ಕನೂ ಬಿಟ್ಟು ಬರಂಗಿಲ್ರಿ. ಆ ಥರ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕ್ರಿ. ಈಗ ಎಕ್ಸಾಮ್ಗೆ ಬರೀ ಒಂದು ವೀಕ್ನೂ ಇಲ್ಲ ಅನ್ನೋ ಸಂಬಂಧ ನಾನು ನಿಮ್ಗೆ ಒಂದೊಂದೇ ಉದಾಹರಣೆ ತೊಗೊಂಡು ಹೇಳಿಕತ್ತೀನಿ ರೀ. ಇನ್ಮೇಲೆ ಎಕ್ಸಾಮ್ ಮುಗಿದ್ಮೇಲೆ ಮತ್ತೆ ಫೈನಲ್ ಎಕ್ಸಾಮಿಗೆ ನಿಮ್ಗೆ ಬಹಳಷ್ಟು ಪ್ರಾಕ್ಟೀಸನ್ನು ಮಾಡಿಸ್ತೇನೆ ರೀ. ನೆಕ್ಸ್ಟ್ ಮೂಲಗಳ ಸ್ವಭಾವದ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಮೂಲಗಳ ಸ್ವಭಾವದ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನ ನೋಡೋಕ್ಕಿಂತ ಮೊದಲು ಫಸ್ಟ್ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ನೋಡ್ರಿ ಮೂಲಗಳ ಸ್ವಭಾವವನ್ನು ನೋಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಸಮೀಕರಣದ ಮೂಲಗಳು ಯಾವುದಪ್ಪ ಅಂದರೆ ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಹೌದಾ? ಈ ಬಿ ಸ್ಕ್ವೇರ್ ಮೈನಸ್ 4ac ಐತಲ್ಲ, ಇದು ಈ ವರ್ಗ ಸಮೀಕರಣ ಐತಲ್ಲ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಈ ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಸಂಖ್ಯೆ ಅದಾವೋ ಅಥವಾ ಇಲ್ಲ ಅನ್ನೋದನ್ನ ನಿರ್ಧರಿಸೋ ಸಂಬಂಧ ಇದನ್ನ ಶೋಧಕ ಅಂತ ಕರೀತಾರ್ರಿ. ಶೋಧಕ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಹೌದಾ? ಈ ಡೆಲ್ಟಾ ಅಂತ ನೋಡ್ರಿ, ಸಾರಿ ಅಂತ ನಿಮ್ಗೆ ಹೇಳಿಬಿಡ್ತೀನಿ. ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac, ಬಿ ಸ್ಕ್ವೇರ್ ಮೈನಸ್ 4ac ಇದೇನಿದು ಶೋಧಕ ಅಂತ ಕರೀತಾರೆ. ಇದಕ್ಕೆ ಯಾಕೆ ಶೋಧಕ ಅಂತ ಕರೀತಾರಂದ್ರ ಇದು ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಸಂಖ್ಯೆ ಐತೋ ಅಥವಾ ಇಲ್ಲೋ ಅನ್ನತಕ್ಕಂಥದ್ದನ್ನ ಇದನ್ನ ನಿರ್ಧರಿಸೋ ಸಂಬಂಧ ಇದನ್ನ ಶೋಧಕ ಅಂತ ಕರೀತಾರ್ರಿ. ತಿಳಿತಾ? ಈ ಶೋಧಕದ ಬೆಲೆ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac 0ಕ್ಕಿಂತ ದೊಡ್ಡದಿದ್ರ ನೋಡ್ರಿ, ಕರೆಕ್ಟ್ ಅರ್ಥ ಮಾಡ್ಕೋರಿ. ಡೆಲ್ಟಾ ಬೆಲೆ 0ಕ್ಕಿಂತ ದೊಡ್ಡದಿದ್ರ, ಡೆಲ್ಟಾ ಅಂದ್ರ ಬಿ ಸ್ಕ್ವೇರ್ ಮೈನಸ್ 4ac ಇದು 0ಕ್ಕಿಂತ ದೊಡ್ಡದಿದ್ರ ಎರಡು ನೋಡ್ರಿ ಆ ವರ್ಗ ಸಮೀಕರಣದ ಎರಡು ಮೂಲಗಳು ಎರಡು ಏನಿರ್ತಾವು ಭಿನ್ನವಾದ ವಾಸ್ತವ ಮೂಲಗಳನ್ನ ಹೊಂದಿರ್ತಾವ್ರಿ. ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನ ಹೊಂದಿರ್ತಾವು. ನೋಡ್ರಿ ಯಾವಾಗ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ ಟು 0 ಇರ್ತಿತ್ತೋ, ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ ಟು 0 ಇರ್ತಿತ್ತು ಅಂದ್ರೆ ಡೆಲ್ಟಾ ಇಸ್ ಈಕ್ವಲ್ ಟು 0 ಇರ್ತಿತ್ತು. ಅವಾಗ ಎರಡು ಸಮನಾದ ವಾಸ್ತವ ಮೂಲಗಳನ್ನ ಹೊಂದಿರ್ತೈತಿ. ಯಾವಾಗ ಡೆಲ್ಟಾ ಇಸ್ ಈಕ್ವಲ್ ಟು 0 ಇದ್ದಾಗ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರ್ರಿ. ನಿಮ್ಗೆ ಯಾವ ತರ ಕ್ವಶನ್ಸ್ ಕೇಳ್ತಾರ ಅನ್ನೋದನ್ನ ನೆಕ್ಸ್ಟ್ ಹೇಳ್ಕೊಡ್ತೀನಿ ರೀ. ನೋಡ್ರಿ ಯಾವಾಗ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಗ್ರೇಟರ್ ದನ್ 0ಕ್ಕಿಂತ ದೊಡ್ಡದಿದ್ರ ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನ ಹೊಂದಿರ್ತೈತಿ. ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ ಟು 0 ಇದ್ರ ಎರಡು ಸಮನಾದ ವಾಸ್ತವ ಮೂಲಗಳನ್ನ ಹೊಂದಿರ್ತೈತಿ. ಯಾವಾಗ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಲೆಸ್ ದೆನ್ 0ಕ್ಕಿಂತ ಸಣ್ಣದಿದ್ರ 0ಕ್ಕಿಂತ ಸಣ್ಣದಿದ್ರ
ಯಾವುದೇ ವಾಸ್ತವ ಮೂಲಗಳನ್ನ ಹೊಂದಿರಂಗಿಲ್ಲ. ನೋಡ್ರಿ ಈಸಿಯಾಗಿ ನೆನ್ಪಿಡ್ಬೇಕಂದ್ರ ಯಾವಾಗ 0ಕ್ಕಿಂತ ದೊಡ್ಡದಿದ್ರ b² - 4ac ಡೆಲ್ಟಾ 0ಕ್ಕಿಂತ ದೊಡ್ಡದಿದ್ರ ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನ ಹೊಂದಿರ್ತೈತಿ. b² - 4ac = 0 ಆಗಿತ್ತಂದ್ರ = 0 ಆದ್ರ ಎರಡು ಸಮನಾದ ಮೂಲಗಳನ್ನ ಹೊಂದಿರ್ತೈತಿ. b² - 4ac << 0 0ಕ್ಕಿಂತ ಸಣ್ಣದಿದ್ರ 0ಕ್ಕಿಂತ ಸಣ್ಣದಿದ್ರ ಯಾವುದೇ ವಾಸ್ತವ ಮೂಲಗಳನ್ನ ಏನಿರಂಗಿಲ್ಲ, ಇದು ಹೊಂದಿರಂಗಿಲ್ಲ. ಇದ್ರ ಮೇಲೆ ಯಾವ ತರ ಕ್ವಶನ್ಸ್ ಕೇಳ್ತಾರ ಅನ್ನೋದನ್ನ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ಕೊಡ್ತೇನೆ ರೀ. ಥ್ಯಾಂಕ್ ಯು.